Ankush Shirgi sir is a distinguished resource person known for his expertise in delivering insightful tricks and solutions in mathematics, enhancing English handwriting skills, and fostering personal development. With a profound passion for education and personal growth, Ankush sir has dedicated himself to helping individuals unlock their full potential through innovative teaching methods and motivational guidance. His comprehensive approach not only simplifies complex mathematical concepts but also nurtures essential soft skills, making him a sought-after mentor in the field of academic and personal development. He has also trained many students in different schools. So, Ankush sir, we welcome you in our school for this session. Thank you, madam. Okay. Good morning to all of you. Good morning, sir. Yes. I am Ankush Durgi from Belgaum. It's my pen name. I am writing poems in 4 languages: Kannada, Marathi, Hindi, English, in all 4 languages. Thousands of poems. Then now, my full name is Kush M. Durgi. I lectured about 25 to 30 years in Dharwad, Belgaum and Athani, which is my native place, that is Athani Taluka, and also in Maharashtra, Sangli. So, nowadays, I am lecturing through YouTube channel, Facebook, Instagram, another YouTube channel. There are 4 channels totally in 4 languages. Especially I am giving the study techniques, tricks, methods and ideas. How to improve your study level, how to improve your handwriting, especially maths, how to improve the mathematics. Here I am giving some ideas here. Already here is writing pattern, handwriting pattern. We will start with the handwriting, then afterwards maths. Okay? ಸಾಮಾನ್ಯವಾಗಿ ಸ್ಟೂಡೆಂಟ್ ಲೈಫ್ ಅಂದಮೇಲೆ ರೈಟಿಂಗ್ ಚೆನ್ನಾಗಿರಲೇಬೇಕು. ನಿಮ್ಮ ಸಂಸ್ಥೆ ಇಂಥ ಒಂದು ಹಳ್ಳಿಯಲ್ಲಿ ನಿಮಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕಟ್ಟಿದೆ. ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದು ಐಡಿಯಾಸ್ ಕೊಡ್ತಾ ಇದೆ. ಅನೇಕ ಇಂಥ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ. ಅದೇ ಒಂದು ಲೆಕ್ಕದಲ್ಲಿ ನನಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ನಿಮ್ಮ ಸಂಸ್ಥೆಯವರು, ಪ್ರಿನ್ಸಿಪಾಲ್ರು, ಜೊತೆಗೆ ನಿಮ್ಮ ಟೀಚರ್ಸ್ ಒಳ್ಳೆಯಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಯು ಆರ್ ಲಕ್ಕಿ. ಯಾಕಂದ್ರೆ ಇಂಥ ಹಳ್ಳಿಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಇರುವುದು ಬಹಳ ಅವಶ್ಯಕವಾದದ್ದು. ಅದರಲ್ಲಿ ಮತ್ತು ನಿಮ್ಮ ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿತಾ ಇದ್ದೀರಿ. ಇಟ್ಸ್ ಅ ವೆರಿ ನೈಸ್. ಚೀಪ್ ಅಂಡ್ ಬೆಸ್ಟ್ ಫೀಸ್ದಲ್ಲಿ, ಕಡಿಮೆ ಫೀಸಲ್ಲಿ, ಇಲ್ಲೇ ಊರಲ್ಲಿ ನಿಮಗೆ ಅವಶ್ಯಕವಾದ ಎಲ್ಲ ಎಜುಕೇಶನ್ ಸಿಗ್ತಾ ಇದೆ. ಹೋಲಿ ಕ್ರಾಸ್, ಬಿಡಿ ಇವರು ಬಹಳ ಚೆನ್ನಾಗಿ ನಿಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪ್ರಥಮ ಹ್ಯಾಂಡ್ ರೈಟಿಂಗ್ ಹೇಗೆ ನಾವು ಉಂಟು ಮಾಡಬೇಕು ಅನ್ನೋದು. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್. ಒಂದು ಚೂರು ಚೇಂಜಸ್ ಇರ್ತವೆ. ಎಲ್ಲ ಸ್ವಲ್ಪ ಚೇಂಜಸ್ ಇರ್ತವೆ. ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ಟೈಪ್. ಆದರೆ ರೈಟಿಂಗ್ ಕೇವಲ ಗುಡ್ ಲುಕಿಂಗ್ ಸಾಕಾಗುವುದಿಲ್ಲ. along with good looking, it must be technically formed. Writing technically formed ಇರಬೇಕು. ಮೀನ್ಸ್ ನೋಡಿ, ಲೆಟರ್ಸ್ ಬಾಟಮ್ ಲೈನ್ ಮತ್ತು ಟಾಪ್ ಲೈನ್ ಪರ್ಟಿಕ್ಯುಲರ್ಲಿ ಪ್ಯಾರಲಲ್ ಲೈನ್ ದಲ್ಲಿ ಇರಬೇಕು. ಹಾಗೆ ಲೆಟರ್ ಟು ಲೆಟರ್ ಕ್ರಾಸಿಂಗ್ ಆಗಬಾರ್ದು, ಟಚ್ ಆಗಬಾರ್ದು. ಕ್ರಾಸಿಂಗ್ ಆದ್ರೆ ಅದು ಲೆಟರ್ಸ್ ಕೆಟ್ಟು ಬಿಡ್ತದ. ಲೆಟರ್ ಅಲ್ಲ, ಮೀನ್ಸ್ ವರ್ಡ್ಸ್ ಅಲ್ಲ, ಎಲ್ಲವೂ ಫೇಲ್ ಆಗುತ್ತೆ. ಆಮೇಲೆ
ಒಂದನ್ನ ಬಿಟ್ಟು ಇನ್ನೊಂದು ದೂರಕ್ಕೆ ಹೋಗಬಾರ್ದು. ಒಂದು ವರ್ಡ್ದಲ್ಲಿ ಲೇಟೆಸ್ಟ್ ದೂರಕ್ಕೆ ಹೋದ್ರೆ ಹೊಡೆದು ಹೋಗ್ತದೆ, ಅದು ವರ್ಡ್ ಆಗುದಿಲ್ಲ. ಒಂದರಲ್ಲಿ ಎರಡು ಮೂರು ಓಸ್ ಫಾರ್ಮೇಷನ್ ಆಗ್ತದ. ಅದಕ್ಕೆ ರೈಟಿಂಗ್ ಟೆಕ್ನಿಕಲಿ ಸೂಪರ್ ಇರಬೇಕು, ಗುಡ್ ಲುಕಿಂಗ್ ತಾನೇ ಆಗ್ತದ. ಓಕೆ, ಬನ್ನಿ ಇಲ್ಲಿ ಆಲ್ರೆಡಿ ಒಂದು ಶಬ್ದ ಇದೆ. ಪ್ರಥಮ ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬನಾನಾ ನೋಡಿ, ಬಾಟಮ್ ಲೈನ್ ಮತ್ತು ಟಾಪ್ ಲೈನ್ ಪ್ಯಾರಲಲ್ ಲೈನ್ ಇದೆಯಾ? ಇದೇನಿಲ್ಲ. ಹಾ, ಇದಕ್ಕೆ ರೈಟಿಂಗ್ ಪ್ರಾಕ್ಟೀಸ್ ಏನೋ ನೀವು ಬೇಕಾದ್ರೆ ದಿನ ಸಾಯಂಕಾಲ ಒಂದು 10-15 ನಿಮಿಷ ಪ್ರಾಕ್ಟೀಸ್ ಮಾಡಿ. 10-15 ಮಿನಿಟ್ಸ್ ಎವ್ರಿ ಡೇ, ಒಂದು 4 ದಿನನೂ ಒಂದು ವಾರ. ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಇಂಗ್ಲಿಷ್ ಜೊತೆಗೆ ಕನ್ನಡ ಜೊತೆಗೆ ಹಿಂದಿ ಎಲ್ಲವೂ ರೈಟಿಂಗ್ ಚೆನ್ನಾಗಿ ಆಗ್ತವೆ. ಇದು ಚೇರ್ ಕೊಡಿ. ಸೊ ಇಲ್ಲಿ ರೈಟಿಂಗ್ ಎಲ್ಲವೂ ಚೆನ್ನಾಗಿ ಆಗ್ತದೆ, ಆದ್ರೆ ನೀವು ಟೆಕ್ನಿಕ್ಸ್ ಯೂಸ್ ಮಾಡಬೇಕು. ನೋಡಿ, ಒಂದೊಂದು ನೋಡೋಣ. ಇದಕ್ಕೆ ಸ್ವಂತಕ್ಕೆ ಕಂಡೀಷನ್ ಹಾಕೋಬೇಕು. ನಾನು ಹೀಗೆ ಬರೀಲೇಬೇಕು, ನಾನು ಹೀಗೆ ಬರೀಲೇಬೇಕು. ಹೋಗಿ ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ. ಸುಮ್ಮನೆ ಏನೋಪ್ಪ ಯಾರೋ ಹೇಳಿದ್ದಾರೆ, ಏನೋ ಬರಿತಾ ಇದ್ದೀನಿ, ಹೇಗಾದ್ರೂ ಬರೆದ್ರೆ ಆಯ್ತು ಅನ್ನುವಂತ ಮೆಂಟಾಲಿಟಿ ಇರಬಾರ್ದು. ದಟ್ ಈಸ್ ವೀಕ್ ಮೆಂಟಾಲಿಟಿ. ಸ್ಟಡೀಸ್ ಅಲ್ಲಿ ಯಾವಾಗಲೂ ಆಕ್ಟಿವ್ ಇರಬೇಕು, ಯಾವಾಗಲೂ ಸೂಪರ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇರಬೇಕು. ಕಮಾನ್, ನಾನು ಇದಕ್ಕೆ ಒಂದು ಡೀಟೇಲ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ಅದ. ನನ್ನ ಯೂಟ್ಯೂಬ್ ಚಾನಲ್ ಹೆಸರಿದೆ ಅಂಕುಶ್ ದುರ್ಗಿ. ಓನ್ಲಿ 2 words, ಅಂಕುಶ್ ದುರ್ಗಿ. ಇದು ನಿಮ್ಮದು ವಿಡಿಯೋ ಆಗ್ತಾ ಇದೆ. ಇದು ಕೂಡ ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ. ಇವತ್ತು ನೈಟ್ ಅಥವಾ ನಾಳೆ ನೈಟ್ ಹೆಚ್ಚು ಕಡಿಮೆ ಸ್ವಲ್ಪ ಮತ್ತೆ ನೋಡ್ಬರ್ತೀವಿ ಸ್ಲೋಲಿ. ಎಸ್, ಕಮ್ ಆನ್. ನೋಡಿ, ಯೂಟ್ಯೂಬ್ ನಲ್ಲಿ ನಿಮ್ಮ ವಿಡಿಯೋ ಬರ್ತಾ ಇದೆ. ಇವತ್ತು ಹೋಗಿ ಎಲ್ಲರೂ ಕೈ ಬೇಡ. ಎಸ್, ನೀವು ಇವತ್ತು ಮನೆಗೆ ಹೋದಾಗ ಸಾಯಂಕಾಲದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ವಿಡಿಯೋ ನೋಡ್ಕೊಂಡು ಲೈಕ್ ಆದ್ರೆ ಲೈಕ್ ಮಾಡಿ. ಸ್ಲೋಲಿ ಹೋಗ್ಬೇಕು, ಸ್ಲೋಲಿ ಸ್ಟೆಪ್ಸ್ ಇವೆ ನೋಡಿ, ಸ್ಲೋಲಿ. ಇದು ಎಷ್ಟು ನಿಮಿಷ ಆಗಿದೆ ಗೊತ್ತಿದೆ? ನೋಡಿ, ಇವತ್ತ ಸಾಯಂಕಾಲದಲ್ಲಿ ಮನೆಗೆ ಹೋದಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸರಿ ಕ್ರಮದಲ್ಲಿ ವಿಡಿಯೋ ಸಿಗ್ತವೆ, ಇಲ್ಲಂದ್ರೆ ಮಿಕ್ಸಪ್ ಆಗ್ತವೆ, ಸಿಗುವುದೂ ಇಲ್ಲ, ಮಿಸ್ಸಿಂಗು ಆಗ್ತವೆ. ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆಲ್ಲ ವಿಡಿಯೋ ಶೇರ್ ಮಾಡಿಬಿಡಿ. ಓಕೆ, ಕಮ್ ಆನ್. ಸ್ವಂತ ಕಂಡೀಷನ್ ಹಾಕೊಂಡಿರ್ಬೇಕು. ನಾನು ಹೀಗೆ ಬರೀಲೇಬೇಕು. ಸ್ಟ್ರಾಂಗ್ ಮೈಂಡ್ ಸೆಟಪ್. ಆರ್ ಯು ರೆಡಿ? ಎಸ್, ಕಮ್ ಆನ್. ಸ್ವಂತ ಕಂಡೀಷನ್ ಹಾಕೊಂಡಿರ್ಬೇಕು. ನಾನು ಏನಾದ್ರೂ ಬರೆದ್ರೆ ಸ್ವಂತ ಕಂಡೀಷನ್ ಹಾಕಬೇಕು. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಲೇಬಾರದು. ಇಟ್ ಮೀನ್ಸ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ನಂಬರ್ 1. ನಾನು ಏನಾದ್ರೂ ಬರೆದ್ರೆ ಒಂದೇ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಮೀನ್ಸ್ ಬಾಟಮ್ ಲೈನ್, ಟಾಪ್ ಲೈನ್ ಸೂಪರ್ ಕ್ಲಾಸ್ ಇರಲೇಬೇಕು. ಸ್ಟ್ರಾಂಗ್ ಮೈಂಡ್ ಸೆಟಪ್. ಬರಿಬೇಡಿ, ಯಾರು ಬರಿಬೇಡಿ. ಹೀಗೆ ನೀವು ಬರಿಬೇಡಿ, ಯಾರು ಬರಿಬೇಡಿ. ಕೇಳ್ಕೊಳ್ಳಿ, ಓನ್ಲಿ ಕೇಳ್ಕೊಳ್ಳಿ. ನೀವು ಈಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಮಾತಿರ್ಬೇಕು. ಓ, ನಾನು ಕೆಳಗೆ ಮೇಲೆ ಅಕ್ಷರಗಳನ್ನು ಮಾಡಬಾರ್ದು, ಲೇಟರ್ಸ್ ಒಂದೇ ಲೈನ್ದಲ್ಲಿ ಬರಬೇಕು. ಸೊ ಸೀದಾ ರೈಟಿಂಗ್ ನಿಮ್ ಹಿಂದಕ್ಕಿದ್ದಾಗ ಸೂಪರ್ ಆಗ್ತದ. ನಂಬರ್ 1. ನಂಬರ್ 2, ಇನ್ನೊಂದು ಸ್ಟ್ರಾಂಗ್ ಮೈಂಡ್ ಸೆಟಪ್. ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ನೋಡಿ, ಲೇಟರ್ ಟು ಲೇಟರ್ ಈಕ್ವಿ ಡಿಸ್ಟನ್ಸ್ ಸಮ ಇರಬೇಕು, ಅಂತರ ಅಕ್ಷರ ನಡುವಿಂದ. ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್,
ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು. ಅಕ್ಷರ ಟಚ್ ಆಗ್ಲೇಬಾರ್ದು. ಕ್ರಾಸಿಂಗ್ ಸಾಧ್ಯವೇ ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮ ಸಮ ಮೀನ್ಸ್ ಸಮಾನಾಂತರದಲ್ಲಿ ಇಟ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಎಸ್. ಇವಾಗ ಮೂರನೇದು ನೋಡೋಣ. ಏನ್ ರೈಟಿಂಗ್ ಆಗ್ತದೆ ಗೊತ್ತ್ರಿ? ಕೆಳಗ್ ಮೇಲ್ ಮಾಡಬಾರ್ದು, ಅಕ್ಷರ ಸಮೀಪ ದೂರ ಮಾಡಬಾರ್ದು. ಎಕ್ಸ್ಟ್ರಾರ್ಡಿನರಿ ರೈಟಿಂಗ್ ಆಗ್ತದೆ. ದಿಸ್ ಇಸ್ ಟೆಕ್ನಿಕಲ್ ರೈಟಿಂಗ್. ನೆಕ್ಸ್ಟ್ ಈಗ ಮೂರನೇದು ಒಂದು ಹೇಳ್ಬಿಡ್ತೀನಿ. 10 ಟೆಕ್ನಿಕ್ಸ್ ಇವೆ. ಇದರದೇ ಒಂದು 40 ಮಿನಿಟ್ಸ್ ಲೆಕ್ಚರ್ ಇದೆ. ನನ್ನ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಅದ, ಇವತ್ತು ಮನೆಗೆ ಹೋದಾಗ ಚೆನ್ನಾಗಿ ಅದನ್ನು ನೋಡ್ಕೊಳ್ಳಿ. ದಟ್ ಈಸ್ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಹೆಸರಿದೆ ವಿಡಿಯೋ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್. ಇಲ್ಲಿ ಶಾರ್ಟ್ ದಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲ್ ಆಗಿ. ಇಲ್ಲೊಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು. ಎಸ್, ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಒಂದು ವಾರದಲ್ಲಿ ಎಲ್ಲರ ರೈಟಿಂಗ್ ಸೂಪರ್ ಆಗ್ತದ. ಇಂಗ್ಲಿಷ್, ಕನ್ನಡ, ಹಿಂದಿ ಸೆಕೆಂಡ್ ರೈಟಿಂಗ್ ಇರಲಿ. ಓಕೆ, ಬನ್ನಿ ಈಗ ಮೂರನೇದು ನೋಡೋಣ. ಮೂರನೇದು, ದಿಸ್ ಇಸ್ ದ ಕಿಂಗ್ ಆಫ್ ಆಲ್, ಎಲ್ಲದರಲ್ಲಿ ಸರ್ವಶ್ರೇಷ್ಠ. ಮೂರನೇ ಟೆಕ್ನಿಕ್ ಕಿಂಗ್ ಆಫ್ ಆಲ್. ಇದರಲ್ಲಿ ಪೇಪರ್, ಬುಕ್, ನೋಟ್ ಬುಕ್ ಎಲ್ಲಿ ಇಡಬೇಕು ಅನ್ನೋದು ಪೊಸಿಷನ್ ಇದೆ. ಎಲ್ಲೆಲ್ಲ ಇಟ್ರೆ ರೈಟಿಂಗ್ ಚೆನ್ನಾಗಿ ಆಗುದಿಲ್ಲ. ಪೊಸಿಷನ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಗ್ರಿಪ್ ಇದೆ. ಇದರಲ್ಲಿ ಚಾಯ್ಸ್ ಆಫ್ ಪೆನ್ ಇದೆ. ಎಂತ ಪೆನ್ ಇಟ್ಕೋಬೇಕು ನಾವು. ಇದರಲ್ಲಿ ಆಂಗಲ್ ಇದೆ, ಮೀನ್ಸ್ ಸ್ಲೋಪ್ ಇದೆ. ನೋಡಿ, ಬಲಗೈನಿಂದ ಬರೀತಿದ್ರೆ ರೈಟ್ ಹ್ಯಾಂಡ್, ಬಲಗೈನಿಂದ ಬರೀತಿದ್ರೆ ಪೇಪರ್, ಬುಕ್, ನೋಟ್ ಬುಕ್ ಏನೇ ಇರಲಿ ಮಧ್ಯದಿಂದ ಬಲಕ್ಕೆ ಇಟ್ಕೋಬೇಕು. ರೈಟ್, ಬಲಗೈನಿಂದ ಬರೀತಿದ್ರೆ ರೈಟ್ ಸೈಡ್ ಇಟ್ಕೋಬೇಕು. ಇಲ್ಲಿ ಇಟ್ಟು ಹೀಗೆ ಬರೀಲಿಕ್ಕೆ ಈಸಿ ಆಗುದಿಲ್ಲ. ಅದಕ್ಕೆ ರೈಟಿಂಗ್ ಕೆಡ್ತದ, ಟೈಮ್ ವೇಸ್ಟ್ ಆಗ್ತದ. ಮಧ್ಯದಿಂದ ಬಲಕ್ಕೆ ಇಡಬೇಕು. ಆಮೇಲೆ ಎಡಗೈನಿಂದ ಸೂಪರ್ ಸಪೋರ್ಟ್ ತಗೋಬೇಕು. ಎಷ್ಟೋ ಸ್ಟೂಡೆಂಟ್ ಎಡಗೈ ಸಪೋರ್ಟ್ ತಗೊಳ್ಳೋದಿಲ್ಲ. ತೋಂದ್ರು ರಾಂಗ್ಲಿ ಏನೋ ಕೈ ಇಡ್ತಾರೆ, ಹೀಗೇನೋ ಕೈ ಇಡ್ತಾರೆ, ಹೀಗೇನೋ ಕೈ ಇಡ್ತಾರೆ. ಹಾಗಲ್ಲ, ಪ್ಲೇನ್ ಸೈಲೆಂಟ್ ತರ ಪ್ಲೇನ್ ಸಪೋರ್ಟ್ ತಗೋಬೇಕು. ಸೂಪರ್ ಗ್ರೇಟ್. ಮಧ್ಯದಿಂದ ಬಲಕ್ಕೆ ಸೂಪರ್ ಗ್ರೇಟ್. ಆಮೇಲೆ ಚಾಯ್ಸ್ ಆಫ್ ಪೆನ್, ಎಂತ ಪೆನ್ ಯೂಸ್ ಮಾಡಬೇಕು. ಅಂಗಡಿಯಲ್ಲಿ ಹೋದಾಗ ಶಾಪ್ ಕೀಪರ್ ಅವರಿಗೆ ನೀವು ರಿಕ್ವೆಸ್ಟ್ ಮಾಡಿ ಕೇಳಿ, ಅಂಗಡಿಯಲ್ಲಿ ಮ್ಯಾಕ್ಸಿಮಮ್ ದಪ್ಪ ಬರೆಯುವಂತ ಪಾಯಿಂಟ್ ಇರಬೇಕು. ನೀವೇ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಯಾವುದು ಬಾಲ್ ಪಾಯಿಂಟ್ ಪೆನ್ ಇರಬೇಕು. ಇಂಕ್ ಬೇಡ, ಜೆಲ್ ಬೇಡ, ಥಿನ್ ಬೇಡ, ದಪ್ಪ ಬರಿಬೇಕು. ಬಾಲ್ ಪಾಯಿಂಟ್ ಪೆನ್ ಮ್ಯಾಕ್ಸಿಮಮ್ ದಪ್ಪ ಬರಿ. ಬಾಲ್ ಪಾಯಿಂಟ್ ಪೆನ್ ಕೇಳ್ಕೋಬೇಕು. ಸೊ ದಪ್ಪ ಬರಿ ಬಾಲ್ ಪಾಯಿಂಟ್ ಪೆನ್ ತಗೊಂಡು 80 ಡಿಗ್ರಿ ಇನ್ಸೈಡ್ ಸ್ಲೋಪ್ ತೊಗೊಳ್ಳಿ. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್, ಇಟಾಲಿಯನ್ ಸ್ಟೈಲ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಅಂಡ್ ದಿಸ್ ಇಸ್ ಮಿಕ್ಸ್ಚರ್ ಆಫ್ ಆಲ್. ಸೂಪರ್ ರೈಟಿಂಗ್ ಆಗ್ತದ. ಈಗ 80 ಡಿಗ್ರಿ ಇನ್ಸೈಡ್ ಸ್ಲೋಪ್. ಆಮೇಲೆ 85 ಡಿಗ್ರಿ ಹಿಂದಿ ಒಳ್ಳೆ ರೈಟಿಂಗ್ ಆಗ್ತದ. 90 ಡಿಗ್ರಿ ರೋಮನ್ ಸ್ಟೈಲ್ ಇಂಗ್ಲಿಷ್. ಆಮೇಲೆ ಕನ್ನಡ ಅಕ್ಷರಗಳು ಮುತ್ತಿಟ್ಟಾಗ ಆಗ್ತವೆ. ರೋಮನ್ ಸ್ಟೈಲ್ 90 ಡಿಗ್ರಿ, ಕನ್ನಡ 90 ಡಿಗ್ರಿ. ಮತ್ತು ಡಿಸ್ಟನ್ಸ್, ಇಕ್ವಿ ಡಿಸ್ಟನ್ಸ್. ಆಮೇಲೆ ಕೆಳಗೆ ಮೇಲೆ ಆಗಬಾರ್ದು. ಇಷ್ಟೇ ಫಾಲೋ ಅಪ್ ಮಾಡಿ. ಇವತ್ತು ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ. ಇದಕ್ಕೆ ಬರ್ಬೋದು ಕೂಡ ಅವಶ್ಯಕತೆ ಇಲ್ಲ. ಓನ್ಲಿ ಸ್ಟ್ರಾಂಗ್ ಮೈಂಡ್ ಸೆಟಪ್. ಸುಮ್ಮನೆ ಅಂತ ತೋರಿಸ್ ಬಂದು ಏನು ಪ್ರಯೋಜನ ಇಲ್ಲ. ಟೆಕ್ನಿಕ್ ವಿದೌಟ್ ಟೆಕ್ನಿಕ್. ಫಾಲೋ ಅಪ್ ಮಾಡ್ತೀರಾ? ಅರ್ಥ ಆಗಿದೆಯಾ? ಇಲ್ಲಿ ನಾನು 3 ಟೆಕ್ನಿಕ್ ಹೇಳಿ
ಡೀಟೇಲ್ ಆಗಿ ನನ್ನ ಯೂಟ್ಯೂಬ್ ನಲ್ಲಿ ವಿಡಿಯೋ ಅದ ಯೂಸ್ ಮಾಡ್ಕೊಳ್ಳಿ. ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ ನಿಮ್ದೇ ಸ್ಕೂಲ್ ಬರ್ತದೆ ವಿಡಿಯೋ. ಓಕೆ, ಮತ್ತು ಬೇರೆ ಬೇರೆ ವಿಡಿಯೋಸ್ ಇವೆ. ಎಸ್, ಓಕೆ. ಈಗ ನೆಕ್ಸ್ಟ್ ನಿಮಗೆ ಒಂದು ಮ್ಯಾಥ್ಸ್ ಬಗ್ಗೆ ಟೇಬಲ್ಸ್. ಎಸ್, ಈಗ ಕಟ್ ಮಾಡಿ ನೆಕ್ಸ್ಟ್ ಮ್ಯಾಥ್ಸ್ ನೋಡೋಕೆ ಬನ್ನಿ. ಟೇಬಲ್ಸ್, ಮ್ಯಾಥ್ಸ್ ಟೆಕ್ನಿಕ್ಸ್ ಕೆಲವೊಂದು ನನ್ನ ಯೂಟ್ಯೂಬ್ ನಲ್ಲಿ ಮೋರ್ ದೆನ್ 350 ವಿಡಿಯೋಸ್ ಇವೆ. ವೆರಿ ಶಾರ್ಟ್ಲಿ ಸಾವಿರಾರು ವಿಡಿಯೋಸ್ ಬರ್ತಾ ಇದ್ದೇವೆ. ಇವಾಗ 350 ವಿಡಿಯೋಸ್ ನಲ್ಲಿ ಮೋರ್ ದೆನ್ 250 ವಿಡಿಯೋಸ್ ಮ್ಯಾಥ್ಸ್ ದಲ್ಲಿ ಇವೆ. ಟೆಕ್ನಿಕ್ಸ್ ಜಸ್ಟ್ ಇಲ್ಲಿ ನಿಮಗೆ ಐಡಿಯಾ ಕೊಡ್ತಾ ಇದ್ದೇನೆ. ಟೇಬಲ್ಸ್ ವಿದಿನ್ 2 ಮಿನಿಟ್ಸ್ ನೀವೇ ಹೇಳ್ತೀರಾ ನಮಗೆ 100 ವರೆಗೆ ಟೇಬಲ್ಸ್ ಬರ್ತವೆ. 100 ವರೆಗೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೀರಾ ನಾವು ಜೀವನದಲ್ಲಿ ಮರಿದೇ ಇಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳ್ತೀರಾ ಇದಕ್ಕೆ ಬಹ್ಯಾಟ್ ಮಾಡುವ ಅವಶ್ಯಕತೆ ಇಲ್ಲ. ಹೌದು, ದಟ್ ಇಸ್ ಟೆಕ್ನಿಕಲ್ ಸ್ಟಡಿ. ಸುಮ್ಮನೆ ಸ್ಟಡಿ ತೊಂದರೆ, ಸ್ಕೂಲ್ ತೊಂದರೆ ಅನ್ಕೋಬೇಡಿ. ಇವು ಎಲ್ಲವೂ ಬಹಳ ಚೆನ್ನಾಗಿವೆ, ಆದ್ರೆ ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕು. ಬನ್ನಿ ನೋಡೋಣ, ಟೇಬಲ್ ನೋಡೋಣ ಬನ್ನಿ. ಟೇಬಲ್ಸ್ ಎಸ್, ಇಲ್ಲಿ ಅಂಕುಶ್ ದುರ್ಗಿ, ANKUSH, ಅಂಕುಶ್ ದುರ್ಗಿ ಎರಡೇ ಶಬ್ದ. ಯೂಟ್ಯೂಬ್ ಚಾನಲ್ ಇದೆ. ಹೆಸರು ಸ್ಪೆಲ್ಲಿಂಗ್ ಬೇಕಾದ್ರೆ ಬರ್ಕೊಂಡು ಇಟ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು. ANKUSH ಅಂಕುಶ್ ದುರ್ಗಿ, DURGI ಅಂಕುಶ್ ದುರ್ಗಿ. ಓನ್ಲಿ 2 ವರ್ಡ್ಸ್. ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಎಲ್ಲವೂ ಅಂಕುಶ್ ದುರ್ಗಿ. ಕಮ್ ಆನ್. ಈಗ ಇಲ್ಲಿ ಫಾರ್ಮೇಶನ್ ಆಫ್ ಟೇಬಲ್, ಸ್ವಲ್ಪ ದೂರ ಫಾರ್ಮೇಶನ್ ಆಫ್ ಟೇಬಲ್. ಓಕೆ, ಈಗ ಯಾರು ಬರೀಲಿಕ್ಕೆ ಹೋಗಬೇಡಿ. ಆರ್ ಯು ರೆಡಿ? ಓನ್ಲಿ 2 ಮಿನಿಟ್ಸ್ ನಲ್ಲಿ ನಿಮಗೆ 100 ವರೆಗೆ ಟೇಬಲ್ ಬರ್ತವೆ. ಆದ್ರ ಇಲ್ಲೇ ನೋಡಿರ್ಬೇಕು, ಎಲ್ಲಾರು ಇಲ್ಲೇ ನೋಡಿರ್ಬೇಕು. ನೋಟ್ ಬುಕ್ ಟಚ್ ಮಾಡಬೇಡಿ, ಪೆನ್ ಟಚ್ ಮಾಡಬೇಡಿ, ನೋಟ್ ಬುಕ್ ಪೆನ್ ಟಚ್ ಮಾಡಬೇಡಿ. ಆರ್ ಯು ರೆಡಿ? ಕಮ್ ಆನ್, ಸ್ಟಾರ್ಟ್. ಲೆಟ್ ಅಸ್ ಸ್ಟಾರ್ಟ್. ನೋಡಿ, ನಿಮ್ಮ ಹತ್ರ ವಾಚ್ ಇದೆಯಾ? ಯಾರಾದ್ರೂ ವಾಚ್ ಇದ್ರೆ ಟೈಮ್ ಸೆಟ್ ಮಾಡಿ. ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡ್ರಿ, ಸ್ಟಾಪ್ ಅಂದಾಗ ಟೈಮ್ ನೋಡ್ರಿ. ಓನ್ಲಿ 2 ಮಿನಿಟ್ಸ್. ಆಗಲೇ ನಿಮ್ಮ ಸೀನಿಯರ್ಸ್ ವಿದಿನ್ 2 ಮಿನಿಟ್ಸ್ ಕವರ್ ಮಾಡಿದ್ದಾರೆ. ಬನ್ನಿ ನೋಡೋಣ, ಬನ್ನಿ. ಆರ್ ಯು ರೆಡಿ? ಪ್ಲೀಸ್ ಸೆಟ್ ದ ಟೈಮ್, ಪ್ಲೀಸ್ ಸೆಟ್ ದ ಟೈಮ್. ಎಸ್, ಬನ್ನಿ ನೋಡಿರಿ. ಇದು 52 ಇದೆ. ಪ್ರಥಮ ಫಸ್ಟ್ ಡಿಜಿಟ್ 5 ಟೇಬಲ್ ಬರ್ಕೋಬೇಕು, ಹಾಗೆ 2 ಟೇಬಲ್ ಬರ್ಕೋಬೇಕು ಸೆಕೆಂಡ್ ಡಿಜಿಟ್. ಇಸ್ ಇಟ್ ಕ್ಲಿಯರ್? ಈ ಎರಡು ಮಿಕ್ಸ್ ಮಾಡಿ ಟೇಬಲ್ ರೆಡಿ ಮಾಡಬೇಕು. ಆ ಸೈಡ್ ಇಲ್ಲಿ ಜಾಯಿಂಟ್ಲಿ ಇಲ್ಲಿ ಟೆಕ್ನಿಕ್ ಅದ, ಇಲ್ಲಿ ಟೆಕ್ನಿಕ್ ಅದ. 2 ಡಿಜಿಟ್ಸ್ ಇದ್ರೆ ಮಾತಾಡಬೇಡಿ ಪ್ಲೀಸ್, ಯಾರು ಮಾತಾಡಬೇಡಿ, ಡಿಸ್ಟರ್ಬ್ ಬೇಡ. 2 ಡಿಜಿಟ್ಸ್ ಇದ್ರೆ ಲಾಸ್ಟ್ 1 ಲೈನ್ ಆಫ್ ಡಿಜಿಟ್. 2 ಡಿಜಿಟ್ ಇದ್ರೆ 2 ಇದ್ರೆ 1 ಲೈನ್ ಸೀದಾ ಎತ್ತಿಟ್ಕೋಬೇಕು. ದಟ್ ಈಸ್ 2 4 6 8 0. ಅಗೇನ್ ದ ಸೇಮ್ 2 4 6 8 0. ಇದನ್ನ ಆಸ್ ಇಟ್ ಈಸ್ ಇಟ್ಕೋಬೇಕು. ಲಾಸ್ಟ್ ಲೈನ್
first line. Is it clear? Then front line of the second table front line digits first table ದಲ್ಲಿ add ಮಾಡಬೇಕು. 5 there is no digit to add. Take 5 as it is. 10 15 20 but here 25 plus what? 26 31 36 41 46 52. Is it clear? ಇವಾಗ ನಮ್ಮ ಹತ್ರ 52 ಟೇಬಲ್ ಇದೆ. ಯಾರು ಬರಿಬೇಡಿ, only answer. In the same way, can you create a table for 53? Yes, sir. 57? Yes, sir. 64? Yes, sir. 78? Yes, sir. 94? Yes, sir. 99? Yes, sir. Okay, ಇವಾಗ ನಿಮಗೆ 100 ವರೆಗೆ ಟೇಬಲ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಐಡಿಯಾ ಸಿಕ್ಕಿದೆಯಾ? Yes, sir. ಟೈಮ್ ನೋಡಿ ಪ್ಲೀಸ್. ನೋಡಿ ಮೇಡಮ್ ಅವರು ಟೈಮ್ ಹಚ್ಚಿದ್ದಾರೆ. 2 minutes ಡಿಸ್ಟರ್ಬೆನ್ಸ್ ಬೇಡ. ಒಂದೇ ಎರಡೇ ಕ್ಲಾಪ್ಸ್ ಒಮ್ಮೆ ಸ್ಟಾಪ್ ಆಗು. That is the character of super human being and super students. ಒಂದೇ ಅಥವಾ ಎರಡೇ ಕ್ಲಾಪ್ಸ್ ಆಮೇಲೆ ಸೈಲೆನ್ಸ್. ಇಂಥವು ಕೆಲವೊಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಮಾಡ್ಕೋಬೇಕು. ನೀವು ಆಟೋಮೆಟಿಕ್ಲಿ ಇಂಟೆಲಿಜೆಂಟ್ ಆಗ್ತೀರಿ. ಕಂಟ್ರೋಲ್ ಇರಬೇಕು. ನಾನು ಒಂದೇ ಶಬ್ದ ಮಾತಾಡಲೇ ಕ್ಲೋಸ್. ಅಕ್ಕಪಕ್ಕದವ್ರ ಜೊತೆಗೆ ನಾವು ಕೂಡ ಇದನ್ನ ಮಾಡಬಾರ್ದು, ಡಿಸ್ಕಷನ್ ಮಾಡಬಾರ್ದು. ಹಲೋ, ಮೈಂಡ್ ಯಾವಾಗ ಸ್ಟ್ರಾಂಗ್ ಆಗ್ತದೆ, ಯಾವಾಗ ಸೂಪರ್ ಲೆಕ್ಕರ್ ಆಗ್ತೀರಿ ಗೊತ್ತು. ಮಾತು ಟೋಟಲಿ ಸ್ಟಾಪ್ ಇರಬೇಕು. ನೀವು ಆಟೋಮೆಟಿಕ್ ನಿಮ್ಮ ಬ್ರೈನ್ ಸೂಪರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಾತು ಸ್ಟಾಪ್, ಕೆಲಸ ಸ್ಟಾರ್ಟ್. ಆಕ್ಟಿಂಗ್ ಸೂಪರ್ ಇರಬೇಕು. ಕಮ್ ಆನ್, ಆಟೋಮೆಟಿಕ್ ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದೆ. ಬನ್ನಿ ಈಗ ಲಾಸ್ಟ್ 1 ನಿಮಿಷ ಕೊಡಿ. ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ನಿಮಗೆ ಟೇಬಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ. ನೋಡಿ ಈಗ ನನಗೆ 952 ಟೇಬಲ್ ಕ್ರಿಯೇಟ್ ಮಾಡಬೇಕಾಗಿದೆ. 952 ಆಲ್ರೆಡಿ 52 ನಮ್ಮ ಹತ್ರ ಇದೆ. ವಾಟ್ ಶುಡ್ ಐ ಡು ನೌ? ವಾವ್, ಸ್ಮಾರ್ಟ್ ಸ್ಟೂಡೆಂಟ್ಸ್, ವೆರಿ ನೈಸ್. ಇದು 9 ಟೇಬಲ್ ಬರ್ಕೋಬೇಕು. ವೆರಿ ನೈಸ್. ಆಮೇಲೆ ಇಲ್ಲಿ 2 ಡಿಜಿಟ್ಸ್ ಇದ್ದಾಗ ಒಂದು ಲೈನ್ ಇಟ್ಕೋತೀವಿ. 2 ಇದ್ದಾಗ ಒಂದು ಲೈನ್. 3 ಬಂದಾಗ ಗುಡ್ ಸ್ಮಾರ್ಟ್ ಸ್ಟೂಡೆಂಟ್ಸ್ 2 ಲೈನ್. ಆಮೇಲೆ ಈ ಫ್ರಂಟ್ ಲೈನ್ ಏನ್ ಮಾಡಬೇಕು? 9 ದಲ್ಲಿ ಆಡ್ ಮಾಡಬೇಕು. ಆಗ ಹೋಗಿ ನಮಗೆ ಯಾವ ಟೇಬಲ್ ಸಿಗ್ತದ? 952. It means we are very near to. Wow, very nice, very smart students. ನಿಜಕ್ಕೂ so intelligent. ನೋಡಿ ಬನ್ನಿ ಈಗ ಇನ್ನೇ ನೈನ್ಸ್ ಬಂದ್ರು ನಿಮಗೆ ಮಾಡ್ಲಿಕ್ಕೆ ಬರ್ತದ. ಆದ್ರೆ ಒಂದು ಮಾತು ನೆನಪಿಡಿ, ಇದನ್ನೆಲ್ಲ ಬರ್ಕೋತ್ ಕೂಡಬೇಡಿ, ಇದನ್ನು ಪ್ರಾಕ್ಟೀಸ್ ಮಾಡಬೇಡಿ, ಏನು ಅವಶ್ಯಕತೆ ಇಲ್ಲ. ಈ ಟೆಕ್ನಿಕ್ ಮರಿತೀರ ಎಲ್ಲಾದ್ರೂ? ಈ ಟೆಕ್ನಿಕ್ ಮರಿತೀರಾ? ಇಲ್ಲ, ಎಂದು ಮರಿದಿಲ್ಲ. ಇದಕ್ಕೆ ಬಾಯಟ್ ಮಾಡೋ ಅವಶ್ಯಕತೆ ಇದೆಯಾ? ಬಾಯಟ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಸ್ಟಡಿ, ಟೆಕ್ನಿಕಲ್ ಸ್ಟಡಿ. ಬನ್ನಿ ಈಗ ಟೇಬಲ್ಸ್ ಕ್ರಿಯೇಟ್ ಮಾಡೋ ಐಡಿಯಾ ಸಿಕ್ಕರೆ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದ. ಮ್ಯಾಥ್ಸ್ ಬನ್ನಿ ನೋಡೋಣ. ಬನ್ನಿ
Yes, come on. Say 46 into 9. ಇದು ಮಲ್ಟಿಪ್ಲಿಕೇಶನ್, ಕಾಮನ್ ಮಲ್ಟಿಪ್ಲಿಕೇಶನ್. ಇದು ಒಂದನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಜಗತ್ತದ ಗುಣಾಕಾರಗಳು ಇಲ್ಲೇ ಕೂತ್ಕೊಂಡಲ್ಲಿ ನಿಮ್ಗೆ ಬಾಯಿ ಲೆಕ್ಕ ಬರ್ತವೆ. ಎಲ್ಲ ಮಲ್ಟಿಪ್ಲಿಕೇಶನ್ ನೋಡಿ. ಕಮ್ ಆನ್, ಕಮ್ ಆನ್. 9 6 50, 9 4 36. Say this is the table of 6 at 9 and this is the table of 4 at 9. Is it clear? Yes sir. ಇದು 46 ಆಗಲೇ 52 ಇತ್ತಲ್ಲ, ಹಾಗೆ 46. ಇದೊಂದು ಲೈನ್, ಇದೊಂದು ಲೈನ್. ಈಗ ಏನ್ ಮಾಡ್ಬೇಕು, ಇಲ್ಲಿ ಸೆಕೆಂಡ್ ಲೈನ್ ನಲ್ಲಿ ಎರಡು ಭಾಗ ಮಾಡ್ಬೇಕು. ಅಂದ್ರೆ 2 ಡಿಜಿಟ್ ಇದ್ದಾಗ ಒಂದು ಡಿಜಿಟ್ ಇಲ್ಲಿ ಎತ್ತಿಟ್ಕೋಬೇಕು, ಇಲ್ಲಿ ಎತ್ತಿಟ್ಕೋಬೇಕು, ಲಾಸ್ಟ್ ಡಿಜಿಟ್ ವಿದೌಟ್ ಚೇಂಜಿಂಗ್. ಆಮೇಲೆ ಫ್ರಂಟ್ ಡಿಜಿಟ್ ಏನ್ ಮಾಡಬೇಕು, ಇಲ್ಲಿ ಆಡ್ ಮಾಡಬೇಕು. ಫ್ರಂಟ್ ಲೈನ್ 40. Okay, this is answer. Understand? Okay. ನಿಮಗೊಂದಿಗೆ ಪ್ರಾಬ್ಲಮ್ ಕೊಡ್ತೇನೆ ನೋಡಿ. ಮಲ್ಟಿಪ್ಲಿಕೇಶನ್ ಎಲ್ಲ ಯು ಕ್ಯಾನ್ ಆನ್ಸರ್ ಓರಲಿ. ಬರಿಬೇಡಿ. ಈಗ ಕೈ ಮೇಲೆ ಲೆಕ್ಕ ಮಾಡಿ, ಹಿಂಗೆ ಲೆಕ್ಕ ಮಾಡಿ. Come on. 44 into 4. 44 into 4. Yes, come on. Yes, please. Yes, come on here. Yes. Hey, ಯಾರು ಮಾತಾಡಬಾರ್ದು. Stop. Please. Yes, please. 176. Wow, very nice. 176. Super. Please, your good name. Ikra Aslam Sahib Khan. Very good. Please, class. 6A. 6A. School name. Holy Cross Convent English Medium School. Yes. Village. Village Kittur. Yes. Sorry, Vidi. Video, no? Yes, Vidi. PD. Yes. Okay, thank you. How do you feel these techniques? Yes, please. Very good sir. Okay. Some little confusion was with her. No problem. Yes, please, your good name. Loudly, please. Stella Devanand. Yes, good. Class, please. 6A. 6A. School, please. Holy Cross Convent English Medium School. Okay, thank you. Please.